ಸರಿ ಇಲ್ಲಿ ನೋಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ರೆಡಿ ಟೇಕಾ? ಅಲ್ಲಿ ನೋಡು, ಅದರಲ್ಲಿ ಊಟ ಮಾಡಕ್ಕೆ ಬಂದಿದೆ. ಏನೂ ಆಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ಇಲ್ಲಿಂದ, ನಮ್ಮ ಹೊಸ ರೂಮಿಂದ. ನಾವು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನನ್ನ ಜೊತೆ ಕಿರಣ್ ಮತ್ತು ಕಿರಣ್ ಫ್ರೆಂಡ್ ಕಿರಣ್ ಅಣ್ಣ ಹೋಯ್ತು. ಕಿರಣ್ ಫ್ರೆಂಡ್ ಬಂದಿದ್ದಾರೆ, ಜೈ ಅಂತ ಹೇಳ್ಬಿಟ್ಟು. ಅವರು ನಾವೆಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಎಲ್ಲಿಗೆ ಹೋಗ್ತೀವಿ, ಹೆಂಗಿರುತ್ತೆ ನೋಡೋಣ ಅಲ್ವಾ ಡುಮು? ಗೈಸ್, ರೂಮ್ ಮಿರರ್ ಹಿಂಗಿದೆ, ಫುಲ್ ಮೆಸ್ಸಿ ಆಗಿದೆ ರೂಮೆಲ್ಲ. ಬನ್ನಿ ಹೋಗೋಣ. ನನ್ನ ಬಟ್ಟೆ ಹಿಂಗಿದೆ, ಒಂದ್ಸಲಿ ತೋರಿಸ್ತೀನಿ ಮಿರರಲ್ಲಿ ನೋಡಿ ಗೈಸ್. ಈ ಥರ ರೆಡಿ ಆಗಿದ್ದೀನಿ. ಮೇಕಪ್ ಏನೂ ಮಾಡ್ಕೊಂಡಿಲ್ಲ, ಜಸ್ಟ್ ಒಂದು ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಹೇರ್ ಸ್ಟೈಲ್ ಈ ಥರ ಮಾಡ್ಕೊಂಡಿದ್ದೀನಿ, ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಈ ಬಟ್ಟೆ ಬಂದು ಹೊಸದು. ಎಷ್ಟು ಸಾಫ್ಟಾಗಿದೆ ಅಂದರೆ ಗೈಸ್, ಈ ಬಟ್ಟೆ ಹಾಕ್ಕೊಂಡಿದ್ದೀನೋ ಇಲ್ವೋ ಅನ್ನೋ ಫೀಲಿಂಗಲ್ಲಿದೆ. ತುಂಬ ಚೆನ್ನಾಗಿದೆ. ಬನ್ನಿ ಗೈಸ್, ಇವಾಗ ಹೋಗೋಣ ಊಟಕ್ಕೆ. ಗೈಸ್ ಬನ್ನಿ ಬನ್ನಿ, ಬೇಗ ಬೇಗ ಹೋಗೋಣ. ಕಿರಣ್ ರೆಡಿ ಆಗಿದ್ದಾನೆ, ಅದು ಚಳಿ ಅಂತ ನೋಡಿ. ಅಣ್ಣ ಇವರೇ ನಮ್ಮ ಪೋಕು ನೋಡಿಲಿ, ಬಾಗ್ಲ ಹತ್ರ ಬಂದ ತಕ್ಷಣ ರೆಡಿ ಆಗ್ತಾಳೆ ಅವಳು. ಬಾಯ್ ಪೋಕು, ಟಾಟಾ. ಹೋಗೋಣ ಪಾಪ. ಪೋಕುನ ಒಬ್ಬಳನ್ನೇ ಬಿಟ್ಟು ಹೋಗಬೇಕು, ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ಮಳೆ ಇದೆ ಹಂಗಾಗಿ. ಚಪ್ಪಲಿ ಹಾಕೊಂಡ್ರೆ ಮ್ಯಾಚಿಂಗ್ ಕ್ರಾಕ್ಸ್ ಹಾಕ್ಕೊಂಡಿದ್ದೀವಿ. ಮ್ಯಾಚಿಂಗ್ ಏನಿಲ್ಲ, ನಡಿ. ಬನ್ನಿ ಬನ್ನಿ ಗೈಸ್, ನೋಡಿ ಅಲ್ಲಿ ಅಣ್ಣ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಬನ್ನಿ ಬೇಗ ಬೇಗ ಹೋಗೋಣ. ಮನೆ ರೋಡಿಂದ ಇಲ್ಲೇ ಒಂದು ಕರೆಕ್ಟಾಗಿ ಒಂದು ರೆಸ್ಟೋರೆಂಟ್ ಥರ ಇದೆ, ರೆಸ್ಟೋ ಬಾರ್ ಥರ. ಸೊ ಇದಕ್ಕೆ ಹೋಗೋಣ, ನೋಡೋಣ, ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಕ್ರಾಸ್ ರೋಡ್ ಅಂತ ಏನೋ ಇದೆ ಸಮಥಿಂಗ್ ಹೆಸರು. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ. ಈ ಥರ ಇದೆ ಎಂಟ್ರೆನ್ಸು. ಫೋಟೋಗೆಲ್ಲ ಚೆನ್ನಾಗಿ ಬರುತ್ತೆ ಲೈಟಿಂಗ್ಸ್ ಹಾಕಿದ್ರೆ ಅಂತ ಲೈಟ್ ಆಫ್ ಆಯಿತು ಗೈಸ್. ನೋಡಿ ಈ ಥರ ಇದೆ, ಲೈಟಿಂಗ್ಸ್ ಆಗಿರ್ಬೋದು, ಆಂಬಿಯನ್ಸ್ ಆಗಿರ್ಬೋದು, ಆ್ಯಂಡ್ ಸುತ್ತ ಗ್ರೀನರಿ, ಹುಲ್ಲು ಆ ಥರ ಇದೆ. ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಹಲೋ ಹಲೋ ಅಣ್ಣ. ನೋಡಿ ಈ ಥರ ಕಾಣಿಸುತ್ತೆ. ಅಲ್ಲಿ ತುಂಬ ನಾಯ್ಸ್ ಇದ್ದಿದ್ದರಿಂದ ನನಗೆ ಜಾಸ್ತಿ ವೀಡಿಯೋನ ತೊಗೊಳಕ್ಕಾಗಲಿಲ್ಲ. ನಾನು ಲೆಮನ್ ಜ್ಯೂಸ್ ಮತ್ತು ನೆಕ್ಸ್ಟ್ ಫ್ರೆಂಚ್ ಫ್ರೈಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದು ನನಗೆ ಫಸ್ಟ್ ಬಂತು, ಅದನ್ನು ಕಿರಣೇ ಫಸ್ಟ್ ಟೇಸ್ಟ್ ಮಾಡಿ ನೋಡಿದ್ರು. ಜ್ಯೂಸ್ನ ನಾನು ಚಿಕ್ಕ ಗ್ಲಾಸಿಗೆ ಹಾಕಿಸ್ಕೊಂಡಿದ್ದೆ, ಕ್ಯೂಟಾಗಿತ್ತು ಅಂತ ಹೇಳಿಬಿಟ್ಟು. ಇದಾದಮೇಲೆ ನನ್ನ ನೆಕ್ಸ್ಟ್ ಆರ್ಡ್ರ್ ಬಂತು, ಪನ್ನೀರ್ ಟಿಕ್ಕಾ ಮಾಡಿದ್ದೆ. ಸೊ ಇನ್ನೂ ನನ್ನ ಐಟಮ್ಸ್ ಬಂದಿಲ್ವಲ್ಲ ಅಂತ ಹೇಳಿ ಅಣ್ಣ ಮತ್ತು ಕಿರಣ್ ತುಂಬ ವೆಯ್ಟ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಂದೆಡೆ ಶೇರ್ ಮಾಡಿಕೊಡಿ ಪರವಾಗಿಲ್ಲ ಅಂತ ನಾನು ಹೇಳಿದೆ. ಕಿರಣ್ ಅದಕ್ಕೆ ಏನೋ ಹೇಳ್ತಾ ಇದ್ದಾರೆ. ಅಂತೂ ಅಣ್ಣ ಆರ್ಡ್ರ್ ಮಾಡಿದ್ದಂತೂ ಬಂತು. ಸೊ ನಾನ್ ವೆಜ್ ತಿಂತಾರೆ, ನಾವೆಲ್ಲ ತಿನ್ನಲ್ಲ, ಹಾಗಾಗಿ ಸೆಪ್ರೇಟ್ ಅವ್ರು ಮಾತ್ರ ತೊಗೊಂಡಿದ್ರು. ಅದಾದಮೇಲೆ ನನ್ನ ಫೇವ್ರೆಟ್ ವೈಟ್ ಪಾಸ್ತಾ ಬಂತು, ಪೆನ್ನಿ ಪಾಸ್ತಾ ಅಂಥೇಳಿ, ತುಂಬ ಚೆನ್ನಾಗಿತ್ತು. ಈ ಊಟ ಮಾಡೋ ಗ್ಯಾಪಲ್ಲಿ ಒಂದು ಫ್ಲೈಟ್ ಹೋಗ್ತಾಯಿತ್ತು ಲೈಟ್ ಹಾಕ್ಕೊಂಡು. ನೈಟ್ ಟೈಮ್ ನನಗೆ ತುಂಬ ಇಷ್ಟ ನೋಡೋಕ್ಕಿದನ್ನು. ಎಲ್ಲ ತಿಂದಾದ್ಮೇಲೆ ಮತ್ತೆ ಇನ್ನೊಂದು ಜ್ಯೂಸ್ ಬೇಕು ಅನ್ನಿಸ್ತು, ಮತ್ತೆ ಇನ್ನೊಂದ್ಸಲ ಆರ್ಡ್ರ್ ಮಾಡಿಕೊಂಡೆ. ಆ್ಯಂಡ್ ನಾನು ಏನೇನೆಲ್ಲ ಮಿಕ್ಕಿದ್ದೆ ಎಲ್ಲ ಬಿಟ್ಬಿಟ್ಟಿದ್ದೆ, ಅದನ್ನೆಲ್ಲ ಕಿರಣ್ ಒಂದು ಕಡೆಯಿಂದ ಖಾಲಿ ಮಾಡಿದ್ರು. ನನಗೆ ಅದೊಂದು ಅಭ್ಯಾಸ, ಏನೇ ತಿಂದ್ರೂ ಸ್ವಲ್ಪ ಸ್ವಲ್ಪ ತಿಂದ್ಬಿಟ್ಟು ಮತ್ತೆ ಕಿರಣಿಗೆ ಬಿಟ್ಬಿಡ್ತೀನಿ. ಪಾಪ ಅವರೆಲ್ಲ ಖಾಲಿ ಮಾಡ್ತಾರೆ. ಪಾಪ ನಾನು ಏನೇ ಕೊಟ್ಟರು ಬೇಜಾರಲ್ದೇ ತಿಂತಾರೆ. ತುಂಬ ಖುಷಿಯಾಗುತ್ತೆ ಕಿರಣ್ ಅಂತ ಹಸ್ಬೆಂಡ್ ಪಡೆಯೋಕ್ಕೆ. ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಪಾಪ ನೋಡಿ ಅಲ್ಲಿ ನಾನು ಏನು ಬಿಟ್ಟಿದ್ದೀನಿ ಎಲ್ಲ ಖಾಲಿ ಮಾಡ್ತಿದ್ದಾರೆ ಪಾಪ ಅವರು. ಜ್ಯೂಸ್ ಒಂದು ಮಾತ್ರ ಲಾಸ್ಟಿಗೆ ನಾನು ಇನ್ನೊಂದ್ಸಲಿ ಅಣ್ಣನ ಹತ್ರ ಚಿಯರ್ ಅಪ್ ಮಾಡಿ ಮತ್ತೆ ಚಿಕ್ಕ ಗ್ಲಾಸ್ ಅಣ್ಣಂಗೆ ಕೊಟ್ಟು ದೊಡ್ಡ ಗ್ಲಾಸಲ್ಲಿ ನಾನು ಕುಡಿದೆ. ಅಣ್ಣನ ಖುಷಿಯಾಗಿದ್ದರು ಅವತ್ತು.
ಕಿರಣ್ ಕೂಡ ಖುಷಿಯಾಗಿದ್ರು. ಜ್ಯೂಸ್ ಅದರಲ್ಲಿ ಟೇಸ್ಟ್ ಮಾಡಿದ್ರು, ಚಿಕ್ಕ ಗ್ಲಾಸಲ್ಲಿ ಹೆಂಗಿರುತ್ತೆ ನೋಡೋಣ ಅಂಥೇಳಿ. ಅವ್ರಿಗೂ ಇಷ್ಟ ಆಯಿತು. ನಿಂಬೆ ಜ್ಯೂಸ್ ಕುಡ್ದೆ ಹೆಂಗೆ ಆಡ್ತಾರೆ ಅದು ಓಟ್ಕಾ ರೇಂಜಿಗೆ ಬಿಲ್ಡಪ್. ಅದಕ್ಕೆ ಐಸ್ ಬೇರೆ ಹೆಂಗೆ ಓಟ್ಕಾ ಕುಡಿದಾಗ ಅಣ್ಣನ ರಿಯಾಕ್ಷನ್ ಯಾವ ಥರ ಇರುತ್ತೆ ಒಂದ್ಸಲಿ ಟ್ರೈ ಮಾಡಿ ಅಣ್ಣ ಅಂತ ಹೇಳಿದೆ. ಅಣ್ಣ ಕೂಡ ಟ್ರೈ ಮಾಡಿದ್ರು. ಆ್ಯಂಡ್ ಅವತ್ತಿನ ಡೇನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಕಿರಣ್ ಕೂಡ ಗ್ಯಾಪಲ್ಲಿ ಏನೋ ಒಂದು ಹೇಳ್ತಾನೆ ಇದ್ದರು. ಅದೇ ಗ್ಯಾಪಲ್ಲಿ ಕಿರಣ್ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಲಾಸ್ಟಿಗೆ ಸ್ವಲ್ಪ ಲೆಮನ್ ಜಾಸ್ತಿ ಹಾಕಿದ್ದೆ. ಅದನ್ನು ನೋಡಿಬಿಟ್ಟು ಅಯ್ಯೋ ಕಹಿ ಇದೆ ಅಂತ ಹೇಳ್ಬಿಟ್ಟು ಐಸ್ನ ಬಾಯಿಂದ ಉಗೀತಾ ಇದ್ದಾರೆ ನೋಡಿ ಗೈಸಲ್ಲಿ. ಫೈನಲಿ ಎಲ್ಲ ಊಟ ಮುಗಿಸ್ಕೊಂಡು ಅಂತೂ ಇಂತೂ ಹೊರಟ್ವಿ. ಆಲ್ಮೋಸ್ಟ್ ತುಂಬ ಲೇಟಾಗಿತ್ತು. ಆ್ಯಂಡ್ ಮೇಲ್ಗಡೆ ತುಂಬ ಜನ ಇದ್ದರು. ನಮ್ಮ ಮನೆ ಪಕ್ಕನೇ ಇರೋದ್ರಿಂದ ಯಾವಾಗ ಬೇಕಾದರೂ ಬರ್ಬೋದು. ಆ್ಯಂಡ್ ತುಂಬ ಕಾಸ್ಟ್ಲಿ ಅಂತ ಏನಿಲ್ಲ, ರೀಸನಬಲ್ ಇದೆ. ಫ್ಯಾಮಿಲಿನೂ ಹೋಗ್ಬೋದು, ಚೆನ್ನಾಗಿದೆ. ಫುಡ್ ಅಂತ ವರ್ಸ್ಟ್ ಅಂತಲೂ ಇಲ್ಲ, ತುಂಬ ಚೆನ್ನಾಗಿದೆ ಅಂತಲೂ ಏನಿಲ್ಲ. ಓಕೆ, ನಾರ್ಮಲ್ ಆಗಿದೆ, ತುಂಬ ಚೆನ್ನಾಗಿದೆ, ಹೋಗ್ಬೋದು. ನೋಡಿ ಅಲ್ಲಿ ಕಾಣಿಸ್ತದೆ ಅಲ್ವಾ, ಸೊ ಅಲ್ಲೊಂದು ಪುಟ್ಟು ಮರ ಕಾಣಿಸಿದ್ದಲ್ಲ, ಅಲ್ಲೇ ನಮ್ಮ ಮನೆ ಇರೋದು. ಲಾಸ್ಟಿಗೆ ಒಂದು ವಿಡಿಯೋ ಮಾಡಿಕೊಂಡೆ ಚಿಕ್ಕದಾಗಿ, ಚೆನ್ನಾಗಿತ್ತು. ಲಿಫ್ಟ್ ಬರಲಿಕ್ಕೆ ವೆಯ್ಟ್ ಮಾಡ್ತಿದ್ವಲ್ಲ, ಆ ಗ್ಯಾಪಲ್ಲಿ ಮಾಡಿದಂಥ ವೀಡಿಯೋ. ಆಲ್ಮೋಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಊಟ. ನಮ್ಮ ಮನೆ ಪಕ್ಕನೇ ಇರೋದು, ಯಾವಾಗ ಬೇಕಂದರೆ ಹೋಗ್ಬೋದು. ಫ್ಯಾಮಿಲಿ ಎಲ್ಲ ಹೋಗೋ ಥರ ಇದೆ, ತುಂಬ ಚೆನ್ನಾಗಿದೆ, ಡೀಸೆಂಟಾಗಿದೆ. ಫುಡ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಲ್ಲ. ಓಕೆ ಒಂದು ರೇಂಜಿಗಿದೆ. ಅಂದರೆ ನಾನ್ ವೆಜ್ ತಿನ್ನೋರಿಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನಾನ್ ವೆಜ್ ಫುಡ್ಸ್ ಎಲ್ಲ, ಹೋಗ್ಬೋದು. ಓಕೆ, ಚೆನ್ನಾಗಿತ್ತು ಇವತ್ತಿನ ಡೇ, ಒಂಥರ ಖುಷಿ ಇತ್ತು. ನೀವು ಕೂಡ ಏನಾದರೂ ಈ ಕಡೆ ಜಾಲಹಳ್ಳಿ ಕಡೆ ಬಂದರೆ ಕ್ರಾಸ್ ರೋಡ್ ಅಂತ ಹೇಳಿಬಿಟ್ಟು ಬನ್ನಿ, ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಗೈಸ್, ಥ್ಯಾಂಕ್ ಯು, ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನಮ್ಮ ಬ್ಲಾಗ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಗೈಸ್, ಬಾಯ್.